ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಶ್ರೀರಾಮ ನವಮಿಯ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಒಂದು ಭಾಷಣ ಬೇಕು ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿವು ಮಾಹಿತಿ ಕಲಿತಾ ಹೋಗೋಣ ಬನ್ನಿ. ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಶ್ರೀರಾಮನವಮಿ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ. ಓಕೆ, ಅದಾದ ನಂತರ ಎರಡನೇ ಪಾಯಿಂಟ್. ಈ ದಿನ ಶ್ರೀರಾಮರು ಜನಿಸಿದರು. ಓಕೆ, ಈ ದಿನ ಶ್ರೀರಾಮರು ಜನಿಸಿದರು. ಮೂರನೇ ಪಾಯಿಂಟ್. ಅವರು ದಶರಥ ಮತ್ತು ಕೌಸಲ್ಯೆಯ ಮಗ. ಓಕೆ, ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ. ಶ್ರೀರಾಮನವಮಿಯು ಚೈತ್ರ ಮಾಸದ ನವಮಿಯಂದು ಬರುತ್ತದೆ. ಓಕೆ, ರೈಟ್. ಅದಾದ ನಂತರ ಐದನೇ ಪಾಯಿಂಟ್ ನೋಡಿ. ಈ ಹಬ್ಬವನ್ನು ಸಂತಸದಿಂದ ಎಲ್ಲರೂ ಆಚರಿಸುತ್ತಾರೆ. ಓಕೆ, ಅದಾದ ನಂತರ ಆರನೇ ಪಾಯಿಂಟ್. ಜನರು ಈ ದಿನ ದೇವಾಲಯಗಳಲ್ಲಿ ಪೂಜೆಗಳನ್ನು ಮಾಡುವರು. ಓಕೆನಾ, ದೇವಾಲಯಗಳಲ್ಲಿ ಪೂಜೆಗಳನ್ನು ಮಾಡುವರು. ಅದಾದ ಏಳನೇ ಪಾಯಿಂಟ್. ಕೆಲವರು ರಾಮಾಯಣ ಪಾರಾಯಣವನ್ನು ಮಾಡುತ್ತಾರೆ. ಪಾರಾಯಣವನ್ನು ಮಾಡುತ್ತಾರೆ. ಓಕೆ, ಅದಾದ ನಂತರ ಎಂಟನೇ ಪಾಯಿಂಟ್. ಶ್ರೀರಾಮರು ಧರ್ಮ, ಸತ್ಯ ಮತ್ತು ನೀತಿಯ ಪ್ರತೀಕರಾಗಿದ್ದಾರೆ. ಮತ್ತೊಮ್ಮೆ ನೋಡಿ. ಶ್ರೀರಾಮರು ಧರ್ಮ, ಸತ್ಯ ಮತ್ತು ನೀತಿಯ ಪ್ರತೀಕರಾಗಿದ್ದಾರೆ. ಒಂಬತ್ತನೇ ಪಾಯಿಂಟ್. ಪಾನಕ ಮತ್ತು ಕೋಸಂಬರಿ ಪ್ರಸಾದವಾಗಿ ಕೊಡುವರು. ಪ್ರಸಾದವಾಗಿ ಕೊಡುವರು. ಓಕೆ, ಅದಾದ ನಂತರ 10ನೇ ಪಾಯಿಂಟ್, ಕೊನೆ ಪಾಯಿಂಟ್ ನೋಡಿ. ಈ ಹಬ್ಬ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು
ನೀಡುತ್ತದೆ ನೀಡುತ್ತದೆ ಓಕೆನಾ, ನೀಡುತ್ತದೆ. ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೀವು ಚಾನಲ್ ಸಾಧ್ಯ ಇತ್ತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.